ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗಾಗಿ ಸಿಂಪಲ್, ಟೇಸ್ಟಿ ಮತ್ತು ಪ್ರೋಟೀನ್ ತುಂಬಿರುವ ಮೊಟ್ಟೆ ಬುರ್ಜಿ ಮಾಡೋದು ತೋರಿಸ್ತಾ ಇದ್ದೇನೆ. ಇದು ಬ್ರೇಕ್ಫಾಸ್ಟ್, ಚಪಾತಿ, ರೋಟಿಗೆ ಪರ್ಫೆಕ್ಟ್ ರೆಸಿಪಿ. ಮೊದಲು 5 ಮೊಟ್ಟೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಟು ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿಯಾಗಲು ಇಟ್ಟು ಇದಕ್ಕೆ 2 ಟೀ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ಬಳಿಕ ಸಿಪ್ಪೆ ತೆಗೆದ 5-6 ಬೆಳ್ಳುಳ್ಳಿ ಹೆಸಲನ್ನು ಕಟ್ ಮಾಡಿ ಹಾಕಿ ಅದರೊಟ್ಟಿಗೆ 2 ಕಟ್ ಮಾಡಿದ ಈರುಳ್ಳಿ ಸೇರಿಸಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ 1 ಕಟ್ ಮಾಡಿದ ಕಾಯಿ ಮೆಣಸು ಸೇರಿಸಿ. ಈರುಳ್ಳಿ ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ಅಥವಾ ಹಸಿ ವಾಸನೆ ಹೋದ ನಂತರ 2-3 ಚಿಟಿಕೆ ಇಂಗು ಪುಡಿ ಸೇರಿಸಿ 2 ಚಿಟಿಕೆ ಅರಿಶಿನ ಪುಡಿ ಮತ್ತು 1 ಟೀ ಸ್ಪೂನ್ ಬ್ಯಾಡಗಿ ಮೆಣಸಿನ ಪುಡಿ ಹಾಕಿ. ಬ್ಯಾಡಗಿ ಮೆಣಸಿನ ಪುಡಿ ಖಾರ ಜಾಸ್ತಿ ಇರೋದಿಲ್ಲ, ಖಾರ ಜಾಸ್ತಿ ಬೇಕಿದ್ರೆ ಹೆಚ್ಚಾಗಿ ಕಾಯಿ ಮೆಣಸು ಸೇರಿಸಿಕೊಳ್ಳಿ. 1 ಟೀ ಸ್ಪೂನ್ ಚಿಕನ್ ಮಸಾಲ ಸೇರಿಸಿ. ಚಿಕನ್ ಮಸಾಲ ಪುಡಿ ಇಲ್ಲದಿದ್ದರೆ ಅದರ ಬದಲಿಗೆ ಸ್ವಲ್ಪ ಯಾವುದೇ ವೆಜ್ ಮಸಾಲ ಪುಡಿ ಮತ್ತು 2 ಚಿಟಿಕೆ ಗರಂ ಮಸಾಲ ಪುಡಿ ಸೇರಿಸಬಹುದು. ಎಲ್ಲ ಮಸಾಲ ಪುಡಿ ಸೇರಿಸುವಾಗ ಗ್ಯಾಸನ್ನು ಸ್ಲೋ ಮಾಡಿ ಇಡಿ, ಇಲ್ಲದಿದ್ದರೆ ಮಸಾಲ ಬೇಗ ಕಪ್ಪಗಾಗ್ತದೆ. ಮಸಾಲ ಸ್ವಲ್ಪ ಫ್ರೈ ಆದ ನಂತರ 1 ಕಟ್ ಮಾಡಿದ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಸುಮಾರು 1 ನಿಮಿಷ ಫ್ರೈ ಮಾಡಿದ ನಂತರ ಮುಚ್ಚಳ ಮುಚ್ಚಿ 3 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ. ಇವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮೊಟ್ಟೆ ಸೇರಿಸಲು ಮೊಟ್ಟೆಗಳನ್ನು ಒಂದೊಂದಾಗಿ ಕಟ್ ಮಾಡಿ ಬೌಲಿಗೆ ಹಾಕಿ ನಂತರ ಮಸಾಲೆಗೆ ಸೇರಿಸಿ. ಹೀಗೆ ಮಾಡಿದರೆ ಮೊಟ್ಟೆ ಹಾಳಾಗಿದ್ದರೆ ಗೊತ್ತಾಗ್ತದೆ. ಮೊಟ್ಟೆ ಸೇರಿಸಿದ ನಂತರ ಗ್ಯಾಸನ್ನು ಮಧ್ಯಮ ಉರಿಯಲ್ಲಿಟ್ಟು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಿ. ಹೀಗೆ ಗಟ್ಟಿ ಆಗ್ತಾ ಬರುವಾಗ ಗ್ಯಾಸ್ ಫುಲ್ಲು ಸ್ಲೋ ಮಾಡಿ. ನೋಡಿ, ಇಷ್ಟಾದರೆ ಸಾಕು, ತುಂಬ ಡ್ರೈ ಆಗೋದು ಬೇಡ. ಈಗ ಸ್ವಲ್ಪ ಇದಕ್ಕೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸೇರಿಸಿ 2 ಟೇಬಲ್ ಸ್ಪೂನ್ ಕಾಯಿ ತುರಿ ಸೇರಿಸಿ. ಉಪ್ಪೆಲ್ಲ ಸರಿಯಾಗಿದೆ ನೋಡಿ. ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಪ್ಲೇಟಿಗೆ ಹಾಕಿದ ನಂತರ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸಿ ಕೊಡಿ. ಇದೇ ರೀತಿ ಎಗ್ ಬುರ್ಜಿ ನೀವು ಒಂದ್ಸಲ ಖಂಡಿತ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.